ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 6155 ದಿನಗಳ ಬಳಿಕ ಚೆನ್ನೈನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಮಣಿಸಿದೆ. ಈ ಒಂದು ಗೆಲುವು ನಿಶ್ಚಿತವಾಗಿಯೂ ತಂಡದ ಮನೋಬಲವನ್ನ ಹೆಚ್ಚಿಸಿದೆ. ಆಡಿದ 2 ಪಂದ್ಯಗಳಲ್ಲಿ ಜಯ ದಾಖಲಿಸಿರುವಂತಹ RCB ತಂಡ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ. ಈ ಗೆಲುವಿನಲ್ಲಿ RCB ಪರ ಸಂಘಟಿತ ಆಟ ಕಂಡು ಬಂದಿದೆ. 17 ವರ್ಷಗಳ ಬಳಿಕ ಬೆಂಗಳೂರು ತಂಡ ಚೆನ್ನೈನಲ್ಲಿ ಆರ್ಭಟವನ್ನ ನಡೆಸಿದೆ. ಸ್ನೇಹಿತರೆ, RCB ತಂಡ ಹಲವಾರು ವರ್ಷಗಳಿಂದಲೂ ಕೂಡ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ 2008ರ ಬಳಿಕ ಒಂದು ಪಂದ್ಯಗಳನ್ನ ಕೂಡ ಗೆದ್ದಿರಲಿಲ್ಲ. ಇದೀಗ ಚೆನ್ನೈನ ಒಂದು MA ಚಿದಂಬರಂ ಸ್ಟೇಡಿಯಂನಲ್ಲಿ RCB ಅಕ್ಷರಶಃ ಆರ್ಭಟಿಸಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಬೌಲರ್ಗಳ ದಾಳಿಗೆ ಚೆನ್ನೈ ಸೂಪರ್ ಕಿಂಗ್ನ ಬ್ಯಾಟರ್ಗಳು ಅಕ್ಷರಶಃ ನಡುಗಿದ್ದಾರೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, RCB ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನ ಸೋತರು RCB ಮ್ಯಾಚ್ ಅನ್ನ ಗೆದ್ದುಕೊಂಡಿದೆ. ಈ ಮೂಲಕ 17 ವರ್ಷಗಳಲ್ಲಿ ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ ಮಾಡದ ದಾಖಲೆಯನ್ನ ಮಾಡಿದೆ. ಸ್ನೇಹಿತರೆ, RCB ಮೊದಲು ಟಾಸ್ ಅನ್ನ ಸೋತು ಬ್ಯಾಟ್ ಮಾಡಿದಂತಹ ನಮ್ಮ RCB ತಂಡ 20 ಓವರ್ಗಳಲ್ಲಿ 7 ವಿಕೆಟ್ಗಳನ್ನ ಕಳೆದುಕೊಂಡು 196 ರನ್ಗಳನ್ನ ಸಿಡಿಸಿತು. ಇದಕ್ಕೆ ಉತ್ತರವಾಗಿ ಬ್ಯಾಟ್ ಮಾಡಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ಗಳನ್ನ ಕಳೆದುಕೊಂಡು 146 ರನ್ಗಳನ್ನ ಸೇರಿಸಿ ಸೋಲು ಕಂಡಿತು ಅಂತಾನೆ ಹೇಳ್ಬೋದು. ಈ ಒಂದು ಗೆಲುವಿನ ಮೂಲಕ RCB 2 ಪಂದ್ಯಗಳನ್ನ ಗೆದ್ದುಕೊಂಡು ಅಂಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಟಾಸ್ ಸೋತರು ಮೊದಲು ಬ್ಯಾಟ್ ಮಾಡಿದಂತಹ RCB ತಂಡದ ಆರಂಭ ಉತ್ತಮವಾಗಿತ್ತು. ಫಿನ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಮೊದಲ ವಿಕೆಟ್ಗೆ 5 ಓವರ್ಗಳಲ್ಲಿ 45 ರನ್ಗಳನ್ನ ಸಿಡಿಸಿದ್ರು. 16 ಎಸೆತಗಳಲ್ಲಿ 5 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದಿಂದ 32 ರನ್ಗಳನ್ನ ಬಾರಿಸಿ ಸಾಲ್ಟ್ ಔಟ್ ಆದರು. 3ನೇ ಕ್ರಮಾಂಕದಲ್ಲಿ ಬಂದಂತಹ ದೇವದತ್ ಪಡಿಕ್ಕಲ್ 14 ಎಸೆತಗಳಲ್ಲಿ 2 ಬೌಂಡರಿ 2 ಸಿಕ್ಸರ್ಗಳ ಸಹಾಯದಿಂದ 27 ರನ್ಗಳನ್ನ ಬಾರಿಸಿ ಔಟ್ ಆದ್ರು ಅಂತಾನೆ ಹೇಳ್ಬೋದು. ಇನ್ನ ಆರಂಭಿಕ ಬ್ಯಾಟರ್ ಆಗಿ ಬಂದಂತಹ ವಿರಾಟ್ ಕೊಹ್ಲಿ 31 ರನ್ಗಳಿಗೆ ತಮ್ಮ ಆಟವನ್ನ ಮುಗಿಸಿದ್ರು ಅಂತಾನೆ ಹೇಳ್ಬೋದು. ಮಧ್ಯಮ ಕ್ರಮಾಂಕದಲ್ಲಿ ಅದ್ಭುತವಾಗಿ ಬ್ಯಾಟ್ ಮಾಡಿದಂತಹ ರಜತ್ ಪಟಿದಾರ್ ಅಕ್ಷರಶಃ ಅಬ್ಬರಿಸಿದ್ರು. ಸ್ನೇಹಿತರೆ, CSK ಬೌಲರ್ಗಳು ಕೈ ಚೆಲ್ಲಿದಂತಹ ಕ್ಯಾಚ್ನ ಲಾಭವನ್ನ ಪಡೆದಂತಹ ರಜತ್ ಪಟಿದಾರ್ 32 ಎಸೆತಗಳಲ್ಲಿ 4 ಬೌಂಡರಿ 3 ಸಿಕ್ಸರ್ಗಳ ಸಹಾಯದಿಂದ 51 ರನ್ಗಳನ್ನ ಬಾರಿಸಿ ತಂಡದ ಮೊತ್ತವನ್ನ ಹೆಚ್ಚಿಸುವಲ್ಲಿ ಸಹಾಯ ಮಾಡಿದ್ರು ಅಂತಾನೆ ಹೇಳ್ಬೋದು. ಕೆಳ ಕ್ರಮಾಂಕದಲ್ಲಿ ಬಂದಂತಹ ಟೀಮ್ ಡೇವಿಡ್ 8 ಎಸೆತಗಳಲ್ಲಿ 1 ಬೌಂಡರಿ ಅದೇ ರೀತಿ 3 ಸಿಕ್ಸರ್ಗಳ ಸಹಾಯದಿಂದ 22 ರನ್ಗಳನ್ನ ಬಾರಿಸಿ ಉತ್ತಮವಾದ ಬ್ಯಾಟಿಂಗ್ ಮಾಡಿದರು ಅಂತಾನೆ ಹೇಳ್ಬೋದು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ನೂರ್ ಅಹ್ಮದ್ 3 ವಿಕೆಟ್ಗಳನ್ನ ಪಡೆದುಕೊಂಡ್ರೆ ಮತೀಶಾ ಪತಿರಾಣ 2 ವಿಕೆಟ್ಗಳನ್ನ ಪಡೆದುಕೊಂಡ್ರು ಅಂತಾನೆ ಹೇಳ್ಬೋದು. RCB ನೀಡಿದಂತಹ 197 ರನ್ಗಳನ್ನ ಹಿಂಬಾಲಿಸಿದಂತಹ ಚೆನ್ನೈ ತಂಡಕ್ಕೆ ಆರಂಭ ಕಳಪೆಯಾಗಿತ್ತು ಅಂತಾನೆ ಹೇಳ್ಬೋದು. ಆರಂಭಿಕರಾಗಿ ಬಂದಂತಹ ರಾಹುಲ್ ತ್ರಿಪಾಠಿ ಮತ್ತು ನಾಯಕ ಋತುರಾಜ್ ಗಾಯಕ್ವಾಡ್ ಜವಾಬ್ದಾರಿಯುತ ಆಟವನ್ನ ಆಡುವುದರಲ್ಲಿ ವಿಫಲರಾದರು. ಇವರಿಬ್ಬರು ಜೋಸ್ ಹ್ಯಾಜಲ್ವುಡ್ ತೋಡಿದ ಕೆಡ್ಡಕ್ಕೆ ಬಲಿಯಾದರು ಅಂತಾನೆ ಹೇಳ್ಬೋದು. ಮಧ್ಯಮ ಕ್ರಮಾಂಕದಲ್ಲಿ ಬಂದಂತಹ ದೀಪಕ್ ಕೂಡ ಮ್ಯಾಜಿಕ್ ಅನ್ನ ಮಾಡಲಿಲ್ಲ. ಭುವನೇಶ್ವರ್ ಕುಮಾರ್ ಇವರಿಗೂ ಕೂಡ ಕೆಡ್ಡವನ್ನ ತೋಡಿದ್ರು ಅಂತಾನೆ ಹೇಳ್ಬೋದು. ಇನ್ನ ಆಲ್ರೌಂಡರ್ ಆದಂತಹ ಸ್ಯಾಮ್ ಕರನ್, ಶಿವಮ್ ದುಬೆ ಒತ್ತಡವನ್ನು ನಿಭಾಯಿಸಲು ಸಾಧ್ಯವಾಗದೆ ಇವರು ಕೂಡ ಬಂದ ದಾರಿಗೆ ಸುಂಕವಿಲ್ಲದಂತೆ ಪೆವಿಲಿಯನ್ ಕಡೆ ಮರಳಿದ್ರು. ರಚಿನ್ ರವೀಂದ್ರ 31 ಎಸೆತಗಳಲ್ಲಿ 5 ಬೌಂಡರಿಯ ಸಹಾಯದಿಂದ 41 ರನ್ಗಳನ್ನ ಬಾರಿಸಿ ಔಟ್ ಆದ್ರೆ ರವೀಂದ್ರ ಜಡೇಜಾ 25 ರನ್ಗಳು, ಅದೇ ರೀತಿ ಅಶ್ವಿನ್ 11 ರನ್ಗಳು, ಧೋನಿ
ಅಜೇಯ 30 ರನ್ಗಳನ್ನ ಬಾರಿಸಿದ್ರು ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಚೆನ್ನೈನ ಸ್ಟೇಡಿಯಂಗೆ ಬಂದಿದ್ದಂತಹ ಎಲ್ಲ ಅಭಿಮಾನಿಗಳಿಗೆ ಧೋನಿ ಕೊನೆಯ ಓವರ್ಗಳಲ್ಲಿ 2 ಸಿಕ್ಸರ್ಗಳನ್ನ ಸಿಡಿಸಿದ ಮೂಲಕ ಅವರಿಗೆ ನಿರಾಸೆಯನ್ನ ಮೂಡಿಸ್ತಿಲ್ಲ. 2 ಸಿಕ್ಸರ್ಗಳನ್ನ ಬಾರಿಸುವ ಮೂಲಕ ಅಭಿಮಾನಿಗಳಲ್ಲಿ ಉತ್ಸಾಹವನ್ನ ತುಂಬಿದ್ರು. ಈ ಮೂಲಕ RCB ಪರ ಜೋಸ್ ಹ್ಯಾಜಲ್ವುಡ್ 3 ವಿಕೆಟ್ಗಳನ್ನ ಪಡೆದುಕೊಂಡ್ರೆ ಯಶ್ ದಯಾಳ್, ಲಿಯಂ ಲಿವಿಂಗ್ಸ್ಟೋನ್ ತಲಾ 2 ವಿಕೆಟ್ಗಳನ್ನ ಕಬಳಿಸಿದ್ರು. ಉತ್ತಮವಾದ ಬೌಲಿಂಗ್ ಅನ್ನು ನಡೆಸಿದಂತಹ ಭುವನೇಶ್ವರ್ ಕುಮಾರ್ 1 ವಿಕೆಟ್ಗಳನ್ನ ಪಡೆದುಕೊಂಡ್ರು. ಸ್ನೇಹಿತರೆ, ಈ ಮೂಲಕ RCB ಈ ಒಂದು ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಇತಿಹಾಸವನ್ನು ಸೃಷ್ಟಿಸಿದೆ. 17 ವರ್ಷಗಳ ಬಳಿಕ ಚೆನ್ನೈ ತಂಡಕ್ಕೆ ಸೋಲನ್ನ ಉಣಿಸಿದೆ ಅಂತಾನೆ ಹೇಳ್ಬೋದು. ಅಂದರೆ RCBಯ ಈ ಒಂದು ಸಂಘಟಿತ ಆಟದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ನೀವು ಕೂಡ RCB ಅಭಿಮಾನಿಯಾಗಿದ್ರೆ ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ. ಅದೇ ರೀತಿ ನೀವು ಕೂಡ RCB ಅಭಿಮಾನಿಯಾಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೆಂಪು ಹಾರ್ಟ್ ಅನ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, RCBಯ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಚೆನ್ನೈ ವಿರುದ್ಧ ಹೇಗಿತ್ತು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಒಂದು ವಿಡಿಯೋವನ್ನ ನಿಮ್ಮ CSK ಹಾಗೂ RCB ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ರೋಚಕತೆಯುಳ್ಳಂತಹ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾನೆ. ಧನ್ಯವಾದಗಳು.